ಯಾರು ಕರ್ನಾಟಕ KSRTC ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರಲ್ಲ, ನಿಮಗಂತೂ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ. ಕರ್ನಾಟಕ ಸಾರಿಗೆ ಇಲಾಖೆ ಸಚಿವರಿಂದಾನೆ ಮತ್ತೆ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಯಾವ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ, ಎಷ್ಟು ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದ ನಂತರ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಹಿರಿಯರಿಗೆ, ಮಹಿಳೆಯರಿಗೆ, ಅದ ನಂತರ ಅಜ್ಜ ಅಜ್ಜರಿಗೆ ಹೊಸ ಯೋಜನೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಈ ಒಂದು ಯೋಜನೆ ಉದ್ದೇಶನು, ಅದ ನಂತರ ಬೆಲೆ ಎಷ್ಟು ಏರಕ್ಕಾಗಿದೆ, ಒಂದೊಂದು ಚರ್ಚೆ ಮಾಡೋಣ. ಇಷ್ಟು ದಿನಗಳಲ್ಲಿ ಈ ಒಂದು ಪೊಲೀಸ್ ಇಲಾಖೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ನನಗನ್ಸೋ ಮಟ್ಟಿಗೆ ಇಷ್ಟು ದಿನದಲ್ಲಿ ಇದು ಒಂದೇ ಒಳ್ಳೆ ಕೆಲಸ. ಇಲ್ಲ ಅಂದ್ರೆ ನಿಮ್ಗೆ ಯಾವ ರೀತಿಯ ಪೊಲೀಸ್ ಇಲಾಖೆ ಇದೆ ಅಂತೇಳಿ ನಿಮ್ಗೆ ಗೊತ್ತೇ ಇದೆ. ಈಗಾಗಲೇ ಕರ್ನಾಟಕ ರಾಜ್ಯ ಇಡೀ ಭಾರತದಲ್ಲೇನೆ ನಂಬರ್ 1 ಸ್ಥಾನ ತೆಗೆದಿದೆ ಲಂಚದ ವಿಷಯದಲ್ಲಿ, ಭ್ರಷ್ಟಾಚಾರದ ವಿಷಯದಲ್ಲಿ. NCIB ವರದಿನ ತಿಳಿಸಿಕೊಟ್ಟಿದೆ. ಅದರ ಪ್ರಕಾರ 10 ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಆ ಒಂದು ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ನಮ್ಮ ಒಂದು ಭಾರತೀಯ ಪೊಲೀಸ್ ಇಲಾಖೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನಾನು ಈಗಾಗಲೇ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಆ ಒಂದು ವರದಿ ಪ್ರಕಾರ ಆ ಒಂದು ವಿಡಿಯೋ ನಮ್ಮ ಟೆಲಿಗ್ರಾಮ್ ಗ್ರೂಪ್, ಅದ ನಂತರ ಯೂಟ್ಯೂಬ್ ಚಾನಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಅಥವಾ ಫೇಸ್ಬುಕ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಈಗ KSRTC ಬಸ್ಸಿನಲ್ಲಿ ಯಾರ್ಯಾರು ಪ್ರಯಾಣ ಮಾಡ್ತಾರಲ್ಲ, ಅವ್ರಿಗೆ ಏನ್ ಬ್ಯಾಡ್ ನ್ಯೂಸ್ ಇದೆ, ಪೊಲೀಸ್ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. ಚರ್ಚೆ ಮಾಡೋಣ. ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಂಡು ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ, ಈ ಒಂದು ಸರ್ಕಾರ ಬಂದು ಯಾರು ಕೂಡ ಒಳ್ಳೇದು ಮಾಡಿಲ್ಲ. ಅರ್ಥ ಮಾಡ್ಕೊಳ್ಳಿ. ಒಂದ್ ಕಡೆ ಕೊಡ್ತಾ ಇದೆ, ಇನ್ನೊಂದು ಕಡೆ ಇಸ್ಕೋತಾ ಇದೆ. ಈ ಒಂದು ಮಾತು ನಿಜ ಅನ್ಸತ್ತ. ಒಂದ್ ಕಡೆ ಕೊಡ್ತಾ ಇದೆ, ಇನ್ನೊಂದು ಕಡೆ ಇಸ್ಕೋತಾ ಇದೆ. ಮಧ್ಯವರ್ತಿ ಅಂತ ಯಾರು ಕೂಡ ಕೇಳೋದೇ ಇಲ್ಲ, ಸರ್ಕಾರಕ್ಕೆ ಪ್ರಶ್ನೆ ಮಾಡೋದಿಲ್ಲ. ಯಾಕಂದ್ರೆ ಮುಂಜಾನೆ ಹಿಡಿದ ದುಡಿತಾರೆ, ಸಾಯಂಕಾಲ ಬರ್ತಾರೆ, ಊಟ ಮಾಡ್ತಾರೆ, ಮಕ್ಕೋದ್ ಬಿಡ್ತಾರೆ, ಅಷ್ಟೇ ಕೆಲಸ. ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಮಧ್ಯವರ್ತಿಯವರಿಗೆ, ಬಡವರಿಗೆ. ಇಲ್ಲಿ ಶ್ರೀಮಂತರಂತರು ಏನು ಹೋಗಲ್ಲ, ಸರ್ಕಾರದ ಅಮೌಂಟ್ ಬರತ್ತೆ, ಆರಾಮ್ ಎಂಜಾಯ್ ಮಾಡ್ತಾರೆ, ಮುಗೀತು. ಈಗ ಮತ್ತೊಂದು KSRTC ಅಲ್ಲಿ ಏನಾಗಿದೆಪ್ಪ ಅಂದ್ರೆ, ಟಿಕೆಟ್ ದರ ಏರಿಕೆ ಮಾಡಿದ್ರು, ಓಕೆ. ಈಗ ಬ್ಯಾಗಿನಲ್ಲಿ ಅಂದ್ರೆ ಬ್ಯಾಗ್ ತಗೊಂಡ್ ಹೋಗ್ತಾ ಇರ್ತಾರ, ಬಾಕ್ಸ್ ತಗೊಂಡ್ ಹೋಗ್ತಾ ಇರ್ತಾರ, ವಸ್ತುಗಳನ್ನ ತಗೊಂಡ್ ಹೋಗ್ತಾ ಇರ್ತಾರ, ಅದರದ್ದು ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ. ನೋಡಿ, ಎಲ್ಲಿಂದ ಎಲ್ಲಿ ತನಕ ಬಂತು, ಎಷ್ಟೆಷ್ಟು ದರ ಹೆಚ್ಚಿಗೆ ಆಗಿದೆಪ್ಪ ಅಂದ್ರೆ, ಲಗೇಜ್ ದರ. ಈ ಒಂದು ದರ 1 ರಿಂದ 5 ಸೈಜ್ ಲಗೇಜ್ಗಳಿಗೆ ಸಂಬಂಧಪಟ್ಟಂತೆ ಆಗ್ಬೋದು, ವಸ್ತುಗಳಿಗೆ ಸಂಬಂಧಪಟ್ಟಂತೆ ಆಗ್ಬೋದು, ₹6 ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಅದ ನಂತರ 6 ರಿಂದ 12 ಸೈಜ್ ವರೆಗೆ ₹12 ಹೆಚ್ಚಿಗೆ ಆಗಿರತ್ತೆ. 156 ರಿಂದ 160 ಸೈಜ್ ವರೆಗೆ ₹145 ಹೆಚ್ಚಿಗೆ ಮಾಡಿರುವಂತದ್ದು. ನೋಡಿ, ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಈಗ ಈ ಒಂದು ಲಗೇಜ್ಗಳ ದರ ಕೂಡ ಹೆಚ್ಚಿಗೆ ಮಾಡಿಬಿಟ್ರು. ಇನ್ನು ಮತ್ತೇನೇನು ಹೆಚ್ಚಿಗೆ ಮಾಡ್ತಾರೋ ಮುಂದಿನ ಹೇಳಕ್ಕಾಗಲ್ಲ. ಇನ್ನು ಇವ್ರು ಇರೋದು 2 ವರ್ಷ ತನಕ. ನೋಡಿ, ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಇದು ಒಂದು ಕಡೆ ಆಯ್ತು. ಇನ್ನು ಕರ್ನಾಟಕ ಪೊಲೀಸ್ ಇಲಾಖೆ ಮಹಿಳೆಯರಿಗೆ, ಹಿರಿಯ ನಾಗರಿಕರಿಗೆ ಒಂದು ಹೊಸ ಯೋಜನೆ ಸ್ಟಾರ್ಟ್ ಮಾಡ್ತಾ ಇದೆ. ಆ ಒಂದು ಯೋಜನೆ ಹೆಸರು ಆಸರೆ ಯೋಜನೆ ಅಂತೇಳಿ. ಹೌದು, ಆಸರೆ ಯೋಜನೆ ಮೂಲಕ ಮಹಿಳೆಯರಿಗೆ, ಹಿರಿಯ ನಾಗರಿಕರಿಗೆ ಸುರಕ್ಷೆ ನೀಡುತ್ತಾ ಇದೆ. ಯಾವ ರೀತಿಯಾಗಿ ಸುರಕ್ಷೆಪ್ಪ ಅಂದ್ರೆ, ನಿಮ್ಮ ಸುತ್ತಮುತ್ತಲಿರುವಂತ ಪೊಲೀಸ್ ಇಲಾಖೆ, ಪೊಲೀಸ್ ಠಾಣೆಯವರು ನಿಮ್ಮೊಂದು ಮನೆ ಬಾಗಿಲು ತನಕ ಇವತ್ತಲ್ಲಿ ನಾಳೆ ಬಂದೇ ಬರ್ತಾರೆ. ಏನಾಗ್ತಾ ಇದೆ, ಏನ್ ಸಮಸ್ಯೆ ಇದೆ, ಹಿರಿಯ ನಾಗರಿಕ ಏನ್ ತೊಂದರೆ ಆಗ್ತಾ ಇದೆ, ಪೊಲೀಸ್ ಇಲಾಖೆದವರು, ಮಹಿಳೆಯರು, ಪೊಲೀಸ್ ಮಹಿಳೆ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಇವರೆಲ್ಲರೂ ಬಂದು ನಿಮ್ಮನ್ನು ವಿಚಾರಣೆ ಮಾಡ್ತಾರೆ. ಮಹಿಳೆಯರಿಗೆ ಸುರಕ್ಷೆ ನೀಡೋದಕ್ಕಾಗಿ, ಅಜ್ಜ ಅಜ್ಜರಿಗೆ ಸುರಕ್ಷೆ ನೀಡೋದಕ್ಕಾಗಿ, ಹಿರಿಯರಿಗೆ ಸುರಕ್ಷತೆ ಕೊಡೋ ಸಲುವಾಗಿ ಈ ಒಂದು ಆಸರೆ ಯೋಜನೆ ಅಂತೇಳಿ ಪ್ರಾರಂಭ ಮಾಡ್ತಿದ್ದಾರೆ. ಈ ಒಂದು ಯೋಜನೆ ಸಂಬಂಧಪಟ್ಟಂತೆ ಕರ್ನಾಟಕ ಪೊಲೀಸ್ ಇಲಾಖೆಯಿಂದಾನೆ ಮಾಹಿತಿ ಬಂದಿದೆ. ಇದರಿಂದ ಏನೆಲ್ಲ, ಆಸರೆ ಯೋಜನೆಯಿಂದ ಏನೆಲ್ಲ ಸಿಗತ್ತೆ, ಒಂದೊಂದೇ ಪಾಯಿಂಟ್ ವಿವರಿಸ್ತಾ ಹೋಗ್ತಾನೆ. ಮೊದಲನೇದಾಗಿ, ಪೊಲೀಸ್ ಇಲಾಖೆದವರು ಮನೆ ಮನೆಗೆ ಭೇಟಿ ಕೊಡ್ತಾರೆ. ಪ್ರತಿಯೊಂದು ಸುರಕ್ಷತೆ ಬಗ್ಗೆ ಯೋಗ ಸಮಯನ ಪರಿಶೀಲನೆ ಮಾಡ್ತಾರೆ. ಏನ್ ಸಮಸ್ಯೆ, ಏನ್ ತೊಂದರೆ, ಏನು ಎಂತ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಮತ್ತು ಇವತ್ತಲ್ಲಿ ನಾಳೆ ಮನೆ ತನಕ ಪೊಲೀಸ್ ಬರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಈ ನಿಯಮಿತ ಪೊಲೀಸ್ ಸಂಪರ್ಕಕ್ಕಾಗಿ ಪಾಯಿಂಟ್ ಬುಕ್ಗಳು ಅಥವಾ ಪಿಟ್ ಪಾಯಿಂಟ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಏನಾದರೂ ಹತ್ತಿರ ಬೇಗ ಕಾಂಟ್ಯಾಕ್ಟ್ ಮಾಡೋ ಸಲುವಾಗಿ. ಅದ ನಂತರ ಸಮಾಜ ವಿರೋಧ ಅಂಶಗಳಿಂದ ಕಿರುಕುಳು, ನೀವೇನಾದ್ರೂ ಕಿರುಕುಳಕ್ಕೆ ಒಳಗಾಗಿತ್ತಂದ್ರೆ, ಅಥವಾ ಏನಾದ್ರೂ ಬೇರೆದವ್ರು ನಿಮಗೆ ಬೈತು, ಅದನ್ನ ಮಾಡೋದು ಇದನ್ನ ಮಾಡೋದು, ಶೋಷಣೆಗೆ ಒಳಗಾಗಿತ್ತಂದ್ರೆ, ಅದ ನಂತರ ಏನಾದ್ರೂ ಕೆಟ್ಟದಾಗಿ ವರ್ತನೆ ಮಾಡೋದು, ಸೌಲಭ್ಯ ಕೊಡೋದಿಲ್ಲ ಸರ್ಕಾರದಿಂದ ಬಂದಂತ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಹಿರಿಯ ನಾಗರಿಕರಿಗೆ ತೊಂದರೆ ಕೊಡ್ತಾ ಇತ್ತಂದ್ರೆ ಅವ್ರ ವಿರುದ್ಧ ಬೇಗ ಕ್ರಮ ತಗೋತಾರೆ. ಇದು ಕೂಡ ಪ್ರತಿಯೊಂದು ಚರ್ಚೆ ಮಾಡ್ತಾರೆ. ಮತ್ತು ಸರ್ಕಾರಿ ಕಲ್ಯಾಣ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಕುರಿತು ಒಂದ್ ಸ್ವಲ್ಪ ಚರ್ಚೆ ಮಾಡ್ಕೊಂಡು ಅದ್ರ ಬಗ್ಗೆ ಏನು ಸರ್ಕಾರದಿಂದ ಕೊಡ್ಬೇಕಲ್ಲ ಅದು ಕೂಡ ಕೊಡ್ತಾರೆ. ಇನ್ನು ಸ್ಥಳೀಯ ಅಧಿಕಾರಿಗಳು
ಅದೇ ರೀತಿಯಾಗಿ ಸೇವಾ ಪೂರೈಸಿದಾರಂತ ಪ್ರತಿಯೊಬ್ಬರು ಕೂಡ ಆರೋಗ್ಯದ ಬಗ್ಗೆ ಪ್ರತಿಯೊಂದು ಕೂಡ ಕಾಳಜಿ ವಹಿಸ್ತಾರೆ. ಇನ್ಮೇಲೆ ಹಿರಿಯ ನಾಗರಿಕರಿಂದ ಬರುವಂತ ಏನಾದರೂ ಕಷ್ಟಗಳಾಗ್ಬೋದು, ಏನಾದರೂ ಪ್ರತಿಯೊಂದು ಅದ್ರ ಬಗ್ಗೆ ಯೋಗಕ್ಷೇಮ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಪ್ರತಿದಿನ ಅಥವಾ ವಾರದ 2-3 ಸಾರಿ ಹೋಗಿ ಪ್ರತಿ ಮನೆಗೆ ವಿಚಾರಣೆ ಮಾಡೋದು. ಏನ್ ಸಮಸ್ಯೆ ಇದೆ, ಏನ್ ತೊಂದರೆ ಇದೀರಾ, ಯಾಕೆ, ಯಾರಾದ್ರೂ ಇದು ಆಗ್ತಾ ಇದೆಯಾ ಅಥವಾ ಏನಾದ್ರೂ ಸಮಸ್ಯೆ ಮಾಡ್ತಿದ್ದಾರಾ, ಏನಾದ್ರು ಟಾರ್ಚರ್ ಕೊಡ್ತಿದಾರಾ, ಇದೆಲ್ಲ ವಿಚಾರಣೆ ಮಾಡ್ತಾರೆ. ಇನ್ಮೇಲೆ ಅದೇ ಒಂದು ಆಸರೆ ಯೋಜನೆ ಅಂತೇಳಿ ರಿಲೀಸ್ ಮಾಡಿದ್ದಾರೆ. ಇಷ್ಟು ದಿನದಲ್ಲಿ ಈ ಒಂದು ಪೊಲೀಸ್ ಇಲಾಖೆ ಮಾಡ್ತಾ ಇರೋದು ಒಳ್ಳೆ ಕೆಲಸ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಕೆಟ್ಟ ಪೊಲೀಸ್ ಅಧಿಕಾರಿ ಲಂಚ ತಗೋದು ಎಲ್ಲಾದ್ರೂ ಕಂಡು ಬತ್ತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತ ಪೊಲೀಸ್ ಇಲಾಖೆ ಎಲ್ಲರೂ ಅದೇ ರೀತಿಯಾಗಿರಲ್ಲ. ಕೆಲವು ಪೊಲೀಸ್ ಅಧಿಕಾರಿ ಇರ್ತಾರಲ್ಲ, ಅಂತವ್ರು ಏನಾದ್ರು ಸಿಕ್ಕರೆ ಇಡೀ ಕರ್ನಾಟಕ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.